ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಪಿಂಕ್ ಕಾರ್ಡ್ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಹ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನೂ ಸಹ ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ನೋಡಿ, ಸಾಮಾನ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಡೌಟ್ ಆದರೆ ಇದ್ದೇ ಇರುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತು ಹಣ ಸ್ಟಾರ್ಟ್ ಆದಾಗ, ಮೊದಲನೇ ಕಂತು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಸ್ಟಾರ್ಟ್ ಆದಾಗ ಒಂದು 2 ಕಂತು ಹಣ ಆದರೆ ಬಂತು. 2 ಕಂತು ಹಣ ಬಂದಿದ್ದ ಆದಮೇಲೆ ನೀವೆಲ್ಲರೂ ಸಹ ಒಂದು ಅಪ್ಡೇಟನ್ನು ಕೇಳಿದ್ರಿ. ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟನ್ನು ಬಂತು. ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ ಪಿಂಕ್ ಕಾರ್ಡನ್ನು ವಿತರಣೆ ಮಾಡ್ತಾರೆ. ಪಿಂಕ್ ಕಾರ್ಡ್ ಇದ್ದರೆ ಅಷ್ಟೇ ಫಲಾನುಭವಿಗಳಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ಅಂತ ಹೇಳಿಬಿಟ್ಟು ಒಂದು ನಿರ್ಧಾರವನ್ನಾದರೆ ತಗೊಂಡಿದ್ರು. ಬಟ್ ಪಿಂಕ್ ಕಾರ್ಡನ್ನು ವಿತರಣೆ ಮಾಡಲಿಲ್ಲ. ಪ್ರತಿ ತಿಂಗಳೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಹೋಯಿತು. ಬಟ್ ಇದೀಗ ಬರ್ತಿರುವಂತಹ ಅಪ್ಡೇಟ್ ಏನು ಅಂತ ಅಂದರೆ, ಇಲ್ಲಿ ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ ಪಿಂಕ್ ಕಾರ್ಡನ್ನು ವಿತರಣೆ ಮಾಡ್ತಾರೆ. ಆ ಒಂದು ಪಿಂಕ್ ಕಾರ್ಡು ಪ್ರತಿಯೊಬ್ಬರೂ ಸಹ ಕಂಪಲ್ಸರಿ ತಗೋಬೇಕು ಅಂತ ಹೇಳಿಬಿಟ್ಟು. ಇದು ಹೇಳಿದ ತಕ್ಷಣ ನಿಮಗೆ ಏನು ತಲೆಯಲ್ಲಿ ಬರುತ್ತೆ ಅಂತ ಅಂದರೆ, ಈ ಪಿಂಕ್ ಕಾರ್ಡನ್ನು ಪಡೆಯೋದಕ್ಕೆ ಎಲ್ಲಿ ಅರ್ಜಿ ಹಾಕಬೇಕು ಅಂತ ಹೇಳಿಬಿಟ್ಟು ಮೊದಲಿಗೆ ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡುವಂತಹ ಪಿಂಕ್ ಕಾರ್ಡ್ ಏನಿದೆ, ಈ ಒಂದು ಪಿಂಕ್ ಕಾರ್ಡ್ಗೆ ನೀವೆಲ್ಲೂ ಸಹ ಅರ್ಜಿ ಹಾಕೋ ಅವಶ್ಯಕತೆ ಆದರೆ ಇಲ್ಲ. ಓಕೆನಾ? ಈಗಾಗಲೇ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತೀರಾ. ಅರ್ಜಿಯನ್ನು ಸಲ್ಲಿಸುವಾಗ ನೀವು ಕೊಟ್ಟಿರುವಂಥ ಡೀಟೇಲ್ಸಲ್ಲೇ ನಿಮಗೆ ಒಂದು ಪಿಂಕ್ ಕಾರ್ಡನ್ನು ಕೊಡ್ತಾರೆ. ಆ ಒಂದು ಪಿಂಕ್ ಕಾರ್ಡಲ್ಲಿ ನೋಡಿ, ನಿಮ್ಮ ಒಂದು ಗೃಹಲಕ್ಷ್ಮಿ ID ಆ್ಯಂಡ್ ಹಾಗೇನೂ ಸಹ ನಿಮ್ಮ ಒಂದು ಅಡ್ರೆಸ್ ಆದರೆ ಇರುತ್ತೆ, ರೆಸಿಡೆನ್ಷಿಯಲ್ ಅಡ್ರೆಸ್ ಆದರೆ ಇರುತ್ತೆ. ಜೊತೆಗೆ ಅಲ್ಲಿ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆದು ಒಂದಿಷ್ಟು ಲೋಗೋಸ್ ಆದರೆ ಇರ್ತವೆ. ಆ ಒಂದು ಪಿಂಕ್ ಕಾರ್ಡನ್ನು ನಿಮಗೆ ಕೊಡ್ತಾರೆ. ನೀವು ಕೇಳ್ಬೋದು, ಸರ್ ಆಗಿದ್ರೆ ನಾವು ಅರ್ಜಿ ಹಾಕೋ ಅವಶ್ಯಕತೆ ಇಲ್ಲ, ಈ ಒಂದು ಪಿಂಕ್ ಕಾರ್ಡನ್ನು ಪಡೆಯೋದಕ್ಕೆ ನಾವೇನಾದರೂ ಗ್ರಾಮ 1 ಅಥವಾ ಕರ್ನಾಟಕ 1 ಅಥವಾ ಬಾಪೂಜಿ ಸೇವಾ ಕೇಂದ್ರ ನಾವೇನಾದರೂ ಹೋಗಿ ವಿಸಿಟ್ ಮಾಡಿ ಅಲ್ಲಿ ತಗೋಬೇಕಾ ಅಂತ ಅಂದರೆ ನೀವೆಲ್ಲೂ ಸಹ ಹೋಗೋ ಅವಶ್ಯಕತೆ ಆದರೆ ಇಲ್ಲ. ಈ ಒಂದು ಪಿಂಕ್ ಕಾರ್ಡನ್ನು ನಿಮ್ಮ ಒಂದು ಮನೆ ಬಾಗಿಲಿಗೆ ತಲುಪಿಸ್ತಾರೆ. ಅದು ಅಂಗನವಾಡಿ ಕಾರ್ಯಕರ್ತರ ಸಹಾಯದಿಂದ. ಓಕೆನಾ? ಈ ಒಂದು ಪಿಂಕ್ ಕಾರ್ಡ್ಸನ್ನು ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತರಿಗೆ ಕಳಿಸ್ಕೊಡ್ತಾರೆ. ಅವರೇ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ಒಂದು ಪಿಂಕ್ ಕಾರ್ಡನ್ನಾದರೆ ಕೊಡ್ತಾರೆ. ಓಕೆನಾ? ಇದು ನೀವು ಕೇಳ್ಬೋದು, ಸರ್ ಇಷ್ಟು ತಿಂಗಳಿಂದ ಇರಲಿಲ್ಲ, ಸ್ಟಾರ್ಟಿಂಗ್ ಅವಾಗ ಯಾವಾಗೋ ಹೇಳಿದ್ರಿ, ಬಟ್ ಈಗ ಹೇಳ್ತಿದ್ದೀರಾ ಅಲ್ವಾ ಸರ್ ಪಿಂಕ್ ಕಾರ್ಡ್ ಆಗಿದ್ರೆ ಯಾವಾಗ ಕೊಡ್ತಾರ ಅಂತ ಹೇಳಿಬಿಟ್ಟು. ನೋಡಿ, ಪಿಂಕ್ ಕಾರ್ಡ್ ಇಲ್ಲಿಯ ತನಕ ಬಿಡುಗಡೆ ಮಾಡಿಲ್ಲ. ಸದ್ಯಕ್ಕೂ ಸಹ ಪಿಂಕ್ ಕಾರ್ಡ್ ಆದರೆ ನಿಮಗೆ ಕೊಡೋದಿಲ್ಲ. ಬಟ್ ಸರ್ಕಾರದ ಕಡೆಯಿಂದ ಬರ್ತಿರುವಂತಹ ಅಪ್ಡೇಟ್ಸ್ ಏನು ಅಂತ ಅಂದರೆ, ಪ್ರತಿಯೊಬ್ಬರಿಗೂ ಸಹ ಪಿಂಕ್ ಕಾರ್ಡನ್ನು ಮ್ಯಾಂಡೇಟ್ರಿ ಮಾಡ್ತಾರೆ. ಅದು ಯಾವಾಗಿಂದ ಅಂತ ಅಂದರೆ, ಜುಲೈ ತಿಂಗಳಲ್ಲಿ ಅಥವಾ ಆಗಸ್ಟ್ ತಿಂಗಳಿಂದ ನಿಮಗೆ ಪಿಂಕ್ ಕಾರ್ಡನ್ನಾದರೆ ವಿತರಣೆ ಮಾಡ್ತಾರೆ. ಆಗ ನೀವು ಅಂಗನವಾಡಿ ಕಾರ್ಯಕರ್ತರ ಸಹಾಯದಿಂದ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ನಿಮಗೆ ಪಿಂಕ್ ಕಾರ್ಡನ್ನು ಕೊಡ್ತಾರೆ. ಪ್ರತಿಯೊಬ್ಬರೂ ಸಹ ತಗೋಬೇಕಾಗುತ್ತೆ. ಓಕೆನಾ? ಅದರಲ್ಲಿ ನಿಮ್ಮದು ಗೃಹಲಕ್ಷ್ಮಿ ID, ನಿಮ್ಮ ಒಂದು ಡೀಟೇಲ್ಸ್ ಆದರೆ ಇರ್ತವೆ, ಪರ್ಸ್ನಲ್ ಡೀಟೇಲ್ಸು. ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆದರೆ ಆಗುತ್ತೆ. ಒಂದು ನೆನಪಿರಲಿ, ಸದ್ಯಕ್ಕಂತೂ ಪಿಂಕ್ ಕಾರ್ಡನ್ನು ಬಿಡುಗಡೆ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟು ಜುಲೈಯಲ್ಲಿ ಅಥವಾ ಆಗಸ್ಟಲ್ಲಿ ನಿಮಗೆ ಪಿಂಕ್ ಕಾರ್ಡನ್ನು ವಿತರಣೆ ಮಾಡ್ತಾರೆ. ಏನಕ್ಕಂತ ಅಂದರೆ, ಆಗಸ್ಟ್ಗೆ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ 1 ವರ್ಷ ಆಗುತ್ತೆ. ಆಗ ನಿಮಗೆ ಈ ಒಂದು ಪಿಂಕ್ ಕಾರ್ಡನ್ನು ವಿತರಣೆ ಮಾಡ್ತಾರೆ. ಓಕೆನಾ? ಇಲ್ಲಿ ಸುಮಾರು ಫಲಾನುಭವಿಗಳು ನನ್ನ ಕೇಳ್ತಿದ್ರು ಒಂದು ರೀಸೆಂಟ್ ಡೇಸಲ್ಲಿ, ಸರ್ ಹೌದು ಪಿಂಕ್ ಕಾರ್ಡ್ ಬಗ್ಗೆ ಹೇಳಿದ್ರಲ್ವ ಸರ್, ಈ ಒಂದು ಪಿಂಕ್ ಕಾರ್ಡನ್ನು ಕೊಟ್ರಾ ಏನು ಅಂತ ಹೇಳಿಬಿಟ್ಟು. ಸದ್ಯಕ್ಕೆ ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಮಾಡಿದಾಗ ನಾನು ಮತ್ತೊಂದು ಸಲ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನೀವೆಲ್ಲೂ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ, ನೀವು ಬೇರೆ ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೊಂದು ಸಲ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡಿಬಿಟ್ಟು ಆಗ ನಿಮಗೆ ಒಂದು ಪಿಂಕ್ ಕಾರ್ಡನ್ನು ವಿತರಣೆ ಮಾಡ್ತಾರೆ. ಹೋಗಿ ತಗೊಳ್ಳಿರಂತೆ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.